ಹಾಗೆ ಉಳಿದಿದೆ. ಅದರಿಂದ ನಮಗೆ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಸುತ್ತಿ ಬಳಸಿ ಹೋದ್ರೆ 25-30 ಕಿಲೋಮೀಟರ್ ಆಗುವಂತ ರಸ್ತೆ. ಆ ಬ್ರಿಡ್ಜ್ ಕಂಪ್ಲೀಟ್ ಆದ್ರೆ ನಾವು 4-4.5 ಕಿಲೋಮೀಟರ್ದಲ್ಲಿ ನಾವು ಬನ್ನಟ್ಟಿ ತಲುಪುವಂತ ವ್ಯವಸ್ಥೆ ಇರೋದ್ರಿಂದ ಈ ಬ್ರಿಡ್ಜ್ ಕಂಪ್ಲೀಟ್ ಮಾಡಿಸ್ಬೇಕು ಅನ್ನೋದು ಅವರ ಒಂದು ಆಶೆ ಆಗಿತ್ತು. ಅದರಂತೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಾವೆಲ್ಲ ಮುಖಂಡರು, ನಾವೆಲ್ಲ ಹೋಗಿ ಆ ಒಂದು ಸ್ಥಳಕ್ಕೆ ನಾವೆಲ್ಲ ಭೇಟಿ ಕೊಟ್ಟಿದ್ವಿ. ಅದಾದ್ಮೇಲೆ ಬನ್ನಟ್ಟಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಸಹಿತ ನಾವು ಭಾಗವಹಿಸಿ ಅದರ ಒಂದು ಏನು ಅದರ ಅನಾನುಕೂಲತೆ ಇದೆ ಅಂತ ತಿಳ್ಕೊಂಡು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ನಾವು ಮಾಡಿದ್ವಿ. ಅವರು ಆ ಒಂದು ಮನವಿಗೆ ಒಗ್ಗಟ್ಟು ಹೆಚ್ಚುವರಿಯಾಗಿ PWD ಇಲಾಖೆಯಿಂದ 2 ಕೋಟಿ ಅನುದಾನವನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾವು ಅಥಣಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಮ್ಮ ವತಿಯಿಂದ, ನಮ್ಮ ಅಥಣಿಯ ಮಹಾಜನತೆ, ಅಥಣಿ ತಾಲೂಕಿನ ಜನತೆ ವತಿಯಿಂದ, ವಿಶೇಷವಾಗಿ ಮಹೇಶ್ ವಾಡ್ಗಿ ಗ್ರಾಮಸ್ಥರ ವತಿಯಿಂದ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ನಾವು ತುಂಬು ಹೃದಯದ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಂದ್ರೆ, ನಮ್ಮ ದೇಶದ ಎಲ್ಲ ಕಡೆ ಇವತ್ತು ಸದ್ದು ಮಾಡ್ತಾ ಇರುವಂತದ್ದು ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ. ಇವತ್ತು ಏನಾಗಿದೆ ಅಂತಂದ್ರೆ, ಯುವಶಕ್ತಿ ರಾಷ್ಟ್ರ ಶಕ್ತಿ ಅಂತ ಹೇಳ್ತೀವಿ, ನಮ್ಮ ದೇಶದ ಆಸ್ತಿ ಅಂತ ಹೇಳ್ತೀವಿ. ಯುವಕ ಸಂವೇದನಶೀಲ ಚೈತನ್ಯದ ಪ್ರತೀಕ, ಪರಿವರ್ತನಶೀಲ ಸಮೂಹದ ಪ್ರತಿನಿಧಿ, ವರ್ತಮಾನದ ರಕ್ಷಕ, ಕ್ರಾಂತಿಯ ಕನಸುಗಾರ, ಆದರ್ಶವನ್ನ ಪ್ರತಿಗೊಳಿಸ ಕಲೆಗಾರ, ವರ್ತಮಾನದ ರಕ್ಷಕ ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಇವತ್ತು ನಮ್ಮ ಯುವಕರ ಒಂದು ಸಂವೇದನ, ನಮ್ಮ ಏನು ಯುವಕರ ಒಂದು ಬೇಡಿಕೆ ಇದೆ, ನ್ಯಾಯಯುತ ಬೇಡಿಕೆ ಏನಿದೆ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಅದನ್ನ ಖಂಡನೆ ಮಾಡ್ಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಕರೆದಿದ್ದೇವೆ. ಯಾಕಂದ್ರೆ ನೀವೆಲ್ಲ ನೋಡಿದ್ದೀರಿ, ನ್ಯಾಯಯುತ ಹೋರಾಟ, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಜೊತೆ ಇವತ್ತು ಕೇಂದ್ರ ಸರ್ಕಾರ ಚೆಲ್ಲಾಟವನ್ನು ಆಡ್ತಾ ಇದೆ. ಇವತ್ತು ಹೋರಾಟದಲ್ಲಿ ಪಾಲ್ಗೊಂಡಂತ ಮಹಿಳೆಯರನ್ನ ಒಂದು ಯಾವ ರೀತಿ ನಡೆಸಿಕೊಂಡಿದ್ದಾರೆ ಅನ್ನೋದನ್ನ ನೀವೆಲ್ಲ ಸುದ್ದಿ ಮಾಧ್ಯಮದಲ್ಲಿ ನೋಡಿದ್ದೀರಿ. ಮುಂಬೈ ಪೊಲೀಸ್ ಪೇದೆ ಒಬ್ಬ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಯುವಕನಿಗೆ, ನೀನು ಈ ಒಂದು ಹೋರಾಟದಲ್ಲಿ ಭಾಗಿಯಾದ್ರೆ ನಿನ್ನ ಜೈಲಿನಲ್ಲಿ ಒಂದು ಡ್ರಗ್ಸ್ ಅನ್ನ ಹಾಕಿ ನಿನ್ನ ಆ ಕೇಸ್ನಲ್ಲಿ ಫಿಟ್ ಮಾಡಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡ್ತೀನಿ ಅನ್ನುವಂತ ಒಂದು ಬೆದರಿಕೆ ಒಡ್ಡುವಂತ ಪ್ರಯತ್ನ ಸಹಿತ ನಡೀತಾ ಇದೆ. ಆ ಒಂದು ಹೋರಾಟಗಾರರ ಮೇಲೆ ಫೇಕ್ ಕೇಸ್ ಹಾಕುವಂತದ್ದು ಇಡೀ ನಮ್ಮ ದೇಶದಲ್ಲಿ ನಡೆದಂತ ಹೋರಾಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಮಾರು 20 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಮಾತನಾಡಲಿಕ್ಕೆ ಸಿದ್ಧ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಶ್ರಮ ವಹಿಸಿ ಅಪಾರ ಹಣವನ್ನು ಖರ್ಚು ಮಾಡಿ ಅತ್ಯಂತ ತಮ್ಮ ಒಂದು ವರ್ಷ ಪೂರ್ತಿ ಶ್ರಮ ವಹಿಸಿ ಓದಿದ ನಂತರವೂ ಸಹಿತ ಅವರಿಗೆ ನಿರಾಶೆ ಆಗುವಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದ ಪಾಲಕರು ಸಹಿತ ಆತಂಕಗೊಂಡಿದ್ದಾರೆ. ಇವತ್ತು ಸೋನಂ ವಾಂಗ್ಚುಕ್ ಮತ್ತೆ ದೀಪಕ್ ಅವರ ಹೋರಾಟವನ್ನು ಸಹಿತ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಗನ್ ಅಂತ ಹೇಳ್ತೀವಿ, ಪೆಟ್ರೋಲ್ ಗನ್ ಅನ್ನ ಬಳಸುವಂತದ್ದು ಮಾಡಿದ್ದಾರೆ. ಪೆಟ್ರೋಲ್ ಗನ್ ಬೆಳೆಸುವುದರಿಂದ ಅನೇಕ ವಿದ್ಯಾರ್ಥಿಗಳ ಕಣ್ಣಿಗೆ ಹಾನಿಯಾಗಿದೆ. ಇದನ್ನು ಮನಗಂಡು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಪ್ರಧಾನಿಯವರ ನಿವಾಸದ ಬಳಿ ಪ್ರತಿಭಟನೆಗೆ ಹೋದಾಗ ಅವರ ಮೇಲೆ ಸಹಿತ ಹಲ್ಲೆ ಮಾಡಿ ಬಂಧನ ಮಾಡಿದ್ದನ್ನ ನಾವು ಅಥಣಿ ನಮ್ಮ ಸಮಸ್ತ ಕಾಂಗ್ರೆಸ್ ಸಮಿತಿ, ನಮ್ಮ ಅಥಣಿ ಮುಖಂಡರ ಪರವಾಗಿ ಖಂಡನೆಯನ್ನ ಮಾಡ್ತೇವೆ. ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೋರಾಟದಲ್ಲಿ ನಾವು ಬೆಂಬಲವನ್ನು ಸೂಚಿಸುತ್ತೇವೆ ಅಂತ ಹೇಳ್ತಾ, ಇವತ್ತು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರು ಪರಿಹಾರ ನೀಡುವುದರಲ್ಲಿ ಆ ವಿದ್ಯಾರ್ಥಿಗಳ ಕುಟುಂಬದ ಮನೆಗಳಿಗೆ ಹೋಗಿ ಸ್ವಾಂತನ ಹೇಳುವಂತ ಕೆಲಸವನ್ನ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳು ಸಹಿತ ಇವತ್ತು ಮಾಡಿಲ್ಲ. ಅದಕ್ಕಾಗಿ ಸಹಿತ ಅದನ್ನು ನಾವು ಇವತ್ತು ಖಂಡಿಸ್ತೇವೆ. ಇನ್ನು 3ನೇ ವಿಷಯ ಅಂತಂದ್ರೆ, ಇವತ್ತೇನೋ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು, ಬ್ಲಾಕ್ ಅಧ್ಯಕ್ಷರುಗಳು, BLOಗಳು ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರು ಶ್ರಮ ವಹಿಸಿ
ಆ ಒಂದು ಪ್ರಕ್ರಿಯೆಯಲ್ಲಿ ಸಹಾಯವನ್ನು ಮಾಡೋದ್ರ ಮೂಲಕ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ಒಟ್ಟು 2,43,842 ಮತದಾರರಿದ್ದು ಎಲ್ಲ ಮತದಾರರಿಗೆ ಈಗಾಗಲೇ ಫಾರ್ಮ್ ವಿತರಣೆ ಆಗಿದೆ. ಮುಖ್ಯವಾಗಿ ಇವತ್ತು ನಿನ್ನೆ ಸಾಯಂಕಾಲ 4 ಗಂಟೆವರೆಗೆ 81.67% ಅಂತಂದ್ರೆ ಸುಮಾರು 1,99,148 ಜನರು ಡಿಜಿಟಲೈಸ್ ಆಗಿದೆ ಈಗಾಗಲೇ. ಇವತ್ತು ಏನಾಗಿದೆ ಅಂತಂದ್ರೆ ಸರ್ಕಾರ ಇವತ್ತು 8ನೇ ತಾರೀಕುವರೆಗೂ ಒಂದು ಸಮಯ ಕೊಟ್ಟರು ಸಹಿತ ನಾವು ಅಥಣಿಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾವು ಎಲ್ಲ ಮುಖಂಡರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಅಲ್ಲಿವರೆಗೆ ಕಾಯ್ದೆ ಈಗ ನೀವು ಫಾರ್ಮ್ ಅನ್ನ ಭರ್ತಿ ಮಾಡಿ ಸಂದಾಯ ಮಾಡುವಂತದ್ದು ಕೆಲಸವನ್ನ ನೀವು ಮಾಡಬೇಕು ಅಂತ ನಾವು ಅಥಣಿಯ ಮತದಾರರಲ್ಲಿ ಕೇಳ್ತೇವೆ. ಯಾಕಂದ್ರೆ ನಮ್ಮ ಮತ ನಮ್ಮ ಹಕ್ಕು ಅನ್ನುವಂತ ಒಂದು ಅಭಿಯಾನ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ಏನು ಅಂತಂದ್ರೆ 8ನೇ ತಾರೀಕು ಆದ್ಮೇಲೆ ಯಾವುದು ಮ್ಯಾಪಿಂಗ್ ಆಗಿರೋದಿಲ್ಲ, ಮ್ಯಾಪಿಂಗ್ ಆಗದೇ ಇರುವಂತ ಮತದಾರರಿಗೆ ಕೆಲವೊಂದು ನೋಟಿಸ್ ಬರ್ತದೆ. ನೋಟಿಸ್ ಬಂದಾಗ 11 ಪ್ರಮುಖ ದಾಖಲೆಗಳಲ್ಲಿ ಯಾವ್ದಾದ್ರು ದಾಖಲೆಗಳನ್ನ ಕೇಳ್ತಾರೆ. ಅದಕ್ಕಾಗಿ ನಾನು ಎಲ್ಲ ತಾಲೂಕಿನ ಮತದಾರ ಬಂಧುಗಳಿಗೆ ನಾವೆಲ್ಲ ಕೇಳ್ಕೊಳ್ಳೋದು ಏನಂದ್ರೆ ಈಗಾಗಲೇ ನೀವು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ನೀವು ತೆಗೆದಿಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅಂತ ನಮ್ದೊಂದು ವಿನಂತಿ. ಸರ್ಕಾರ ಈಗಾಗಲೇ ಶಾಶ್ವತ ವಾಸಸ್ಥಾನ ಪ್ರಮಾಣ ಪತ್ರವನ್ನ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಪುರಸಭೆಯಲ್ಲಿ ಅಲ್ಲಿಯ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಮತ್ತೆಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಇವತ್ತು ಆ ಒಂದು ಯೋಜನೆಗೆ ಚಾಲನೆ ನೀಡಿದ್ದಾರೆ. ಏನಂತಂದ್ರೆ ಜಾತಿ ಪ್ರಮಾಣ ಪತ್ರವನ್ನ ಮನೆಗೆ ತಲುಪುವಂತ ಯೋಜನೆ. ಆ ಯೋಜನೆಯ ಸಹಿತ ಇವತ್ತು ಚಾಲನೆಯಲ್ಲಿದೆ. ಅದಕ್ಕಾಗಿ ಇದ್ರ ಬಗ್ಗೆ ಮತದಾರರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ಜಾಗೃತಿ ವಹಿಸುವಂತ ಕೆಲಸವನ್ನ ನಮ್ಮ BLOಗಳು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಪುರಸಭಾ ಸದಸ್ಯರು, ನಮ್ಮೆಲ್ಲ ನಗರಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಸಮಯವನ್ನ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಪ್ರಕ್ರಿಯೆಯನ್ನ ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ. ನಾವು ಅದಕ್ಕೆ ಬೆಂಬಲ ಕೊಡುವ ಸಲುವಾಗಿ ನಾವು ಮಾಡ್ತೇವೆ. ನಾವು ಈಗ ಅದನ್ನೇ ರೂಪರೇಷೆ ಮಾಡೋ ಸಲುವಾಗಿ ಮುಖಂಡರು ಮಾಡ್ತೀವಿ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರು, ನಮ್ಮೆಲ್ಲಾ ಜಿಲ್ಲೆಯ ಶಾಸಕರುಗಳು, ಎಲ್ಲಾ ಮುಖಂಡರುಗಳು ಇದ್ರ ಬಗ್ಗೆ ಒಂದು ಹೋರಾಟಕ್ಕೆ ಒಂದು ರೂಪರೇಷೆ ಮಾಡ್ತಾರೆ. ಕೆರೆ ಅಭಿವೃದ್ಧಿ ವಿಷಯವಾಗಿ ಹೇಳೋದಂತಂದ್ರೆ ವಿಶೇಷವಾಗಿ ಆ ಕೆರೆಗಳ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ನಮ್ಮ ಪುರಸಭೆ, ನಮ್ಮೆಲ್ಲ ಆಡಳಿತ ವರ್ಗ, ನಮ್ಮ ಸರ್ಕಾರ ಅದ್ರ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿದೆ. ಈಗ ವಿಶೇಷ ಅನುದಾನ ಬಿಡುಗಡೆ ಆಗಿದೆ. ಯಾಕಂದ್ರೆ ಕೆರೆ ತುಂಬಿತು ಅಂತಂದ್ರೆ ಇವತ್ತು ಬಾವಿ ಇರ್ಬೋದು, ಬೋರ್ವೆಲ್ ಆಗಬಹುದು, ರೀಚಾರ್ಜ್ ಆಗುವಂತ ಸಂಗತಿ ಇರೋದ್ರಿಂದ ಈಗಾಗಲೇ ಆ ಕೆಲಸ ಆಗಿದೆ. ಆದ್ರೆ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದು ಕೆರೆ ಖಾಲಿ ಆಗಿದೆ. ಅದನ್ನು ತುಂಬಿಸುವಂತ ವ್ಯವಸ್ಥೆಯನ್ನ ನಮ್ಮ ಈಗಾಗಲೇ ಸಂಬಂಧಿಸಿದೆಲ್ಲ ನಮ್ಮ ಪುರಸಭೆಯ ಒಂದು ಆಡಳಿತ ವರ್ಗದವರಾಗ್ಲಿ ಅಥವಾ ನಮ್ಮ ಸರ್ಕಾರದವರಾಗ್ಲಿ ಅದನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿ ಯಾರು ಇದಕ್ಕೆ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರುವಂತ ಅವ್ರೇನು ಗುತ್ತಿಗೆದಾರಿದೆ ಅವ್ರ ಬಗ್ಗೆನೂ ಸ್ವಲ್ಪ ಕ್ರಮ ವಹಿಸುವಂತ ವ್ಯವಸ್ಥೆಯನ್ನ ನಮ್ಮವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ. ಮೂಲ ವಲಸಿಗಂತಲ್ಲ, ಎಲ್ಲರೂ ಪಕ್ಷದ ಬಂದ ಮೇಲೆ ಎಲ್ಲರೂ ನಮ್ಮವರೇ, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮೊದಲಿಂದಲೂ ಆ ಪಕ್ಷದ ಒಂದು ಮನೆಯನ್ನ ಹೊತ್ಕೊಟ್ಟು ಕೆಲಸ ಮಾಡ್ತಾರೆ.